ಸಂಧ್ಯಾ ಮೇಡಮ್ ಸಿದ್ಧಾರ್ಥ್ ಕಡೆ ನೋಡ್ತಾ ಸಿದ್ಧಾರ್ಥ್ ಸರ್ ಅಂತ ಕೂಗಿದ್ಲು. ಅವಳು ಅವನಿಗೇನೋ ವಿಷಯ ಹೇಳಕ್ ಪ್ರಯತ್ನ ಪಡ್ತಿದ್ಲು. ಆದ್ರೆ ಸಿದ್ಧಾರ್ಥ್ ನೋವ್ನಲ್ಲಿದ್ದ. ತನ್ ಮನೆಯವ್ರೆ ತನ್ ಮಗನ್ ವಿರುದ್ಧ ಹೀಗ್ ಸಂಚ್ ಮಾಡ್ತಿದ್ದಾರೆ ಅನ್ನೋದು ನೆನ್ಪಾಗಿ ಅವನ್ ಬೇಸರದಲ್ಲಿ ಸಂಧ್ಯಾ ಕಡೆ ನೋಡ್ದೆ ರೂಮ್ ಎಂಟರ್ ಆದ. ತನ್ ರೂಮಲ್ಲಿ ಹೋಮ್ವರ್ಕ್ ಮಾಡ್ತಾ ಕೂತಿದ್ ಸಿಹಿ ನೋಡಿ ಅವನಿಗೆ ತುಂಬಾ ಗಿಲ್ಟ್ ಫೀಲ್ ಆಯ್ತು. ನಾನ್ ಹೇಗಿದ್ನೆಲ್ಲ ನೆಗ್ಲೆಕ್ಟ್ ಮಾಡ್ತಿದ್ದೆ. ಪಾಪ ರೋಹನ್ ಹೀಗಿರೋದಕ್ಕೆ ನಮ್ ಮನೆಯವ್ರೆ ಕಾರಣ ಅಂತ ನನ್ಗ್ ಯಾಕೆ ಅರ್ಥ ಆಗ್ಲಿಲ್ಲ ಅಂತ ಅವನ್ ಮನ್ಸಿನಲ್ಲೇ ಅಂದ್ಕೊಂಡ. ಆಗ್ಲೇ ಅವನು ಏನೋ ದೃಢವಾಗಿ ನಿಶ್ಚಯ ಮಾಡ್ದ. ಮುಂದೆ ನನ್ ಇಡೀ ಬಿಸ್ನೆಸ್ ಹ್ಯಾಂಡಲ್ ಮಾಡೋವಷ್ಟು ಕೆಪಾಸಿಟಿ ರೋಹನಿಗ್ ಬರ್ಬೇಕು ಅಂದ್ರೆ ನಾನ್ ಏನ್ ಮಾಡ್ಬೇಕು ಅಂತ ಯೋಚಿಸ್ತಾ, ರೋಹನ್, ಈ ವರ್ಷ ನಿನ್ ಸ್ಕೂಲಿಗೆ ಹೋಗ್ಬೇಕು. ಇನ್ನೂ ಈ ಮನೆ ಪಾಠಗಳೆಲ್ಲ ಸಾಕು. ಬೆಂಗಳೂರಿನ ದ ಬೆಸ್ಟ್ ಸ್ಕೂಲ್ಗೆ ನಿನ್ನ ಕಳಿಸ್ತೀನಿ ಅಂತ ಹೇಳ್ತಾ ರೋಹನ್ ರೂಮ್ ಡೋರ್ನ ಕ್ಲೋಸ್ ಮಾಡ್ದ. ನಿನ್ ಸ್ಕೂಲಿಗೆ ಕಳಿಸ್ತೀನಿ ಅಂತ ಹೇಳ್ತಿದ್ ಸಿದ್ಧಾರ್ಥ್ನ ನೋಡಿ ಸಿಹಿ ಖುಷಿ ಆಯ್ತು. ಹಾಲ್ಗೆ ಬಂದ್ ಸಿದ್ಧಾರ್ಥ್ಗೆ ಬೆಳಗ್ಗೆ ಆಯ್ರಾ ಜೊತೆ ನಡೆದ ಮಾತುಕತೆ ನೆನ್ಪಾಗಿ ಇನ್ನಷ್ಟು ಆಶ್ಚರ್ಯ ಆಯ್ತು. ರೋಹನ್ ಟ್ಯೂಷನ್ ಟೀಚರ್ ಸರಿ ಇಲ್ಲ ಅಂತ ಆಯ್ರಾ ಹೇಗ್ ಹೇಳಿದ್ಲು? ಅಂದ್ರೆ ರೋಹನ್ ನನ್ನ ಹತ್ರ ಹೇಳ್ದಿರೋ ವಿಷಯನ ಅವಳ ಹತ್ರ ಶೇರ್ ಮಾಡ್ತಾನ? ಇದೇಗ್ ಸಾಧ್ಯ ಅಂತ ಅವನು ಯೋಚನೆಲ್ ಮುಳ್ಗಿದ್ದ. ಪ್ರೀತಮ್ ಅವನ್ ಅಣ್ಣನ್ ಗೊಂದಲ ನೋಡಿ ಹೇಳ್ದ, ಅಣ್ಣ, ಆ ಆಯ್ರಾ ಶರ್ಮಾ ಒಳ್ಳೆವಳು ಅನ್ಸುತ್ತಾ? ಸಿದ್ಧಾರ್ಥ್ ಒಂದ್ ಲುಕ್ ಕೊಟ್ಟ. ನಂತರ, ಪ್ರೀತು, ಆಯ್ರಾ ಶರ್ಮಾ ಏನ್ ಮಾಡ್ತಿದ್ದಾರೆ ನೋಡ್ಕೊಂಡ್ ಬಾ ಅಂತ ಅಂದ ಸಿದ್ಧಾರ್ಥ್. ಕೂಡ್ಲೆ ಪ್ರೀತು ಆಚೆ ನಡ್ದ. 2 ಮಿನಿಟ್ಸ್ ಅಲ್ಲಿ ವಾಪಸ್ ಬಂದ್ ಹೇಳ್ದ, ಅವ್ರು ಮಲ್ಕೊಂಡಿದಾರಂತೆ ಅಣ್ಣ. ರೂಮ್ ಕ್ಲೀನ್ ಮಾಡೋರು ಡೋರಲ್ಲೇ ಇದ್ರು. ನಾನ್ ನಿದ್ದೆ ಮಾಡ್ಬೇಕು, ಡಿಸ್ಟರ್ಬ್ ಮಾಡ್ಬೇಡಿ. ಬೆಳಗ್ಗೆ ಬನ್ನಿ ಅಂತ ಹೇಳಿದಾರಂತೆ ಆ ಆಯ್ರಾ. ಓ ಐ ಸಿ. ಪ್ರೀತಮ್, ಆ ಆಯ್ರಾ ಅತ್ತೆ ಹಾಸ್ಪಿಟಲ್ ಅಲ್ಲಿದ್ದಾರೆ. ಅವ್ರು ಬದುಕೋ ಚಾನ್ಸಸ್ ತುಂಬಾ ಕಡಿಮೆ ಅಂತೆ. ಇಷ್ಟೆಲ್ಲ ತಲೆನೋವುಗಳ ಮಧ್ಯೆ ಅವಳಿಗಿಷ್ಟು ಚೆನ್ನಾಗಿ ನಿದ್ದೆ ಹೇಗ್ ಬರುತ್ತೆ? ಅವಳಿಗೆ ಸಾಫ್ಟ್ ಫೀಲಿಂಗ್ಸ್ ಇರುತ್ತಾ? ನೆವರ್. ಇನ್ಯಾವತ್ತು ರೋಹನ್ ಅವಳನ್ನ ಮೀಟ್ ಮಾಡದೇ ಇರೋ ಹಾಗೆ ನೋಡ್ಕೊಳ್ಳಿ ಅಂತ ಸಿದ್ಧಾರ್ಥ್ ಪ್ರೀತು ಕಡೆ ನೋಡ್ದ. ಮಾರನೇ ದಿನ ಬೆಳಗ್ಗೆ, ಡ್ಯಾಡಿ, ಇವತ್ ನಾವು ಮೂವಿಗೆ ಹೋಗೋಣ್ವಾ? ಜುರಾಸಿಕ್ ಪಾರ್ಕ್ ಮೂವಿಗೆ ಪ್ಲೀಸ್ ಅಂತ ಕೇಳಿದ್ಲು. ಸಿದ್ಧಾರ್ಥ್ಗೆ ತುಂಬಾ ಮೀಟಿಂಗ್ಸ್ ಇತ್ತು. ಅವನಿವತ್ತು ಫ್ರೀ ಇರ್ಲಿಲ್ಲ. ಆದ್ರೆ ರೋಹನ್ ಫಸ್ಟ್ ಟೈಮ್ ಅವನನ್ನ ಮೂವಿಗೆ ಕರೀತಿದ್ದ. ರೋಹನ್ನ ಈ ನ್ಯೂ ಬಿಹೇವಿಯರ್ ನೋಡಿ ಅವನಿಗೆ ಆಶ್ಚರ್ಯ ಜೊತೆ ಖುಷಿನೂ ಆಗಿತ್ತು. ಪ್ಲೀಸ್ ಅಂತ ಪಾಪಚ್ಚಿ ತರ ಸಿಹಿ ಸಿದ್ಧಾರ್ಥ್ನ ನೋಡಿದ್ಲು. ಅವಳನ್ನ ನೋಡಿ ನಗ್ತಾ ಸಿದ್ಧಾರ್ಥ್, ಪ್ರೀತಮ್, ನಾನಿವತ್ತು ರೋಹನ್ ಜೊತೆ ಮೂವಿಗೆ ಹೋಗ್ತೀನಿ. ಅಭಿಗ್ ಹೇಳಿ ಮೀಟಿಂಗ್ ಎಲ್ಲ ಪೋಸ್ಟ್ಪೋನ್ ಮಾಡ್ಸು. ಓಕೆ ಡನ್ ಅಂತ ಖುಷಿಯಿಂದ ಅವಳ ರೂಮಿಗೆ ಹೋದ್ಲು ಸಿಹಿ. ಸೀಕ್ರೆಟ್ ಆಗಿ ಅವಳ ಫೋನ್ ತೆಗೆದು ರೋಹನ್ಗೆ ಮೆಸೇಜ್ ಮಾಡಿದ್ಲು. ಪ್ಲಾನ್ ಸಕ್ಸಸ್, ಮಮ್ಮಿ ಜೊತೆ ಆದಷ್ಟು ಬೇಗ ಥಿಯೇಟರ್ಗೆ ಬಾ ಅಂತ ಟೈಪ್ ಮಾಡಿ ಸೆಂಡ್ ಮಾಡಿದ್ಲು. ರಿಗಾಲ್ನ ಎದುರೇ ಆ ಥಿಯೇಟರ್ ಇತ್ತು. ಆಕ್ಚುಲಿ ರೋಹನ್ ಕೂಡ ಆಗ್ಲಿಂದ ಸಿಹಿ ಮೆಸೇಜ್ಗೆ ಕಾಯ್ತಿದ್ದ. ಎಷ್ಟೊಂದ್ ಜನ ಬಂದಿದ್ದಾರೆ ಅಂತ ಸುತ್ತಲೂ ನೋಡುವಾಗ್ಲೇ ಸಿನಿಮಾ ಸ್ಟಾರ್ಟ್ ಆಗಿ ಸ್ಕ್ರೀನ್ ಬೆಳಕು ಅಲ್ಲೇ ಕೂತಿದ್ ಆಯ್ರಾ ಮುಖದ ಮೇಲೆ ಬಿತ್ತು. ಕಣ್ಮುಚ್ಚಿ ಮಲ್ಗಿದ್ ಆಯ್ರಾನ ನೋಡಿ ಒಂದ್ ಕ್ಷಣಕ್ಕೆ ಕನ್ಫ್ಯೂಸ್ ಆದ ಸಿದ್ಧಾರ್ಥ್. ಅವಳು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ಲು ಅಂದ್ರೆ ಅವಳನ್ನ ನೋಡ್ತಾ ಕಳ್ದ್ ಹೋದ ಸಿದ್ಧಾರ್ಥ್ ಸಡನ್ ಆಗಿ ರಿಯಾಲಿಟಿಗ್ ಬಂದ. ಈ ಆಯ್ರಾ ಇಲ್ಲಿ ಹಾಕಿದಾಳೆ ಅಂದ್ರೆ ರೋಹನ್ಗೆ ಥಿಯೇಟರ್ಗೆ ಬರಕ್ಕೆ ಇವಳೇ ಹೇಳಿರ್ಬೋದಾ? ಇದು ಕೋ ಇನ್ಸಿಡೆನ್ಸ್ ಆಗಿರೋದಕ್ಕಂತೂ ಸಾಧ್ಯ ಇಲ್ಲ ಅಂತ ಅವನಿಗೆ ಕಿರಿಕಿರಿ ಆಯ್ತು. ಅತ್ತ ರೋಹನ್ ಕೂಡ ಸಿಹಿ ತರ ಮಾಸ್ಕ್ ಹಾಕೊಂಡಿದ್ದ. ಅವರಿಬ್ರು ಕಣ್ಣಲ್ಲೇ ಒಬ್ರನ್ನೊಬ್ರನ್ನ ನೋಡಿ ಸನ್ನೆ ಮಾಡ್ಕೊಂಡ್ರು. ಸ್ವಲ್ಪ ಹೊತ್ತಲ್ಲೇ ಮೂವಿ ಸ್ಟಾರ್ಟ್ ಆಯ್ತು. ಸಿಹಿ ಮತ್ತೆ ರೋಹನ್ ಅಂತೂ ಡೈನಾಸರಸ್ ಯಾವಾಗ ಬರುತ್ತೋ ಅಂತ ಮೂವಿಲ್ ಕಳ್ದ್ ಹೋಗಿದ್ರು. ಆದ್ರೆ ಆಯ್ರಾ ಮಾತ್ರ ಸಿನಿಮಾ ಶುರುವಾಗೋದಕ್ಕೂ ಮುಂಚೆನೆ ನಿದ್ದೆಗ್ ಜಾರಿದ್ಲು. ಅವನಲ್ಲೇ ಕೂತಿದ್ರು ಅವಳು ನೆಗ್ಲೆಕ್ಟ್ ಮಾಡ್ತಿದ್ದಾಳೆ ಅನ್ನೋ ಕೋಪಕ್ಕೆ ಅವನ್ ಚೇರ್ ಮೇಲೆ ಕೈನ ಗುದ್ದಿದ. ಸೌಂಡ್ ಬಂದಿದ್ ಕೇಳಿ ಆಯ್ರಾ ಕಣ್ ತೆಗೆದ್ಲು. ಈಗ ಅವಳಿಗೆ ಸರಿಯಾಗಿ ಎಚ್ಚರ ಆಯ್ತು. ಅವಳ ಕಣ್ಮುಂದೆ ಇರೋದು ಸಿದ್ಧಾರ್ಥ್ ಭರದ್ವಾಜೆ ಅಂತ ಕ್ಲಿಯರ್ ಆಗಿ ಅರ್ಥ ಆಯ್ತು. ಅವಳು ಕೂಡ್ಲೆ ಏನೂ ಯೋಚಿಸ್ದೆ, ಸಿದ್ಧಾರ್ಥ್, ವಾಟ್ ಅ ಕೋ ಇನ್ಸಿಡೆನ್ಸ್ ಅಂದ್ಲು. ಕೋ ಇನ್ಸಿಡೆನ್ಸಾ? ಇಟ್ಸ್ ನಾಟ್ ಅ ಕೋ ಇನ್ಸಿಡೆನ್ಸ್, ಇದೆಲ್ಲ ಪ್ರೀ ಪ್ಲಾನ್ಡ್ ಅಂತ ಗುರಾಯಿಸ್ತಾ ಹೇಳ್ದ ಸಿದ್ಧಾರ್ಥ್. ಆಯ್ರಾಗೆ ಅವ್ನ್ ಏನ್ ಹೇಳ್ತಿದ್ದಾನೆ ಅಂತ ಅರ್ಥ ಆಗ್ಲಿಲ್ಲ. ಅವಳು ಸಿಟ್ಟಲ್ಲಿ ಅವನ್ನೇ ಹುಪ್ಪು ಗಂಟಿಕ್ಕಿ ನೋಡಿದ್ಲು. ನಾನ್ ನಿಂಗ್ ಮೊದ್ಲೇ ಹೇಳಿದೀನಿ, ನನ್ ಮಗನ್ ಯೂಸ್ ಮಾಡ್ಕೊಂಡು ನನ್ ಬುಟ್ಟಿಗೆ ಹಾಕೊಳ್ಳೋ ಪ್ರಯತ್ನ ಮಾಡಿದ್ರೆ ನಂಗ್ ತುಂಬಾ ಕೋಪ ಬರುತ್ತೆ ಅಂತ ಹೇಳಿದ್ ಸಿದ್ಧಾರ್ಥ್ ಸಿಟ್ಟಲ್ಲಿ ಆಯ್ರಾನೇ ನೋಡ್ದ. ಇದ್ನ ಕೇಳಿ ಆಯ್ರಾಗೆ ಕೋಪ ಬಂತು. ನಂಗೇನ್ ಬೇರೆ ಕೆಲ್ಸ ಇಲ್ವಾ ನಿಮ್ನ ಬುಟ್ಟಿಗೆ ಹಾಕೊಳ್ಳೋಕೆ? ಮುಖ ನೋಡ್ಕೊಳ್ಳಿ ನಿಮ್ದು ಅಂತ ರೇಗಿದ ಆಯ್ರಾ ಸುಮ್ನೆ ಮೂವಿ ನೋಡೋಕ್ ಶುರು ಮಾಡಿದ್ಲು.
ಸಿದ್ಧಾರ್ಥ್ಗೆ ನಿಜಕ್ಕೂ ಏನ್ ರಿಪ್ಲೈ ಮಾಡ್ಬೇಕು ಅಂತ ತಿಳಿಲೇ ಇಲ್ಲ. 6 ಅಡಿಗಿಂತ ಎತ್ತರ ಇದ್ದ ಸಿದ್ಧಾರ್ಥ್ ನಿಜಕ್ಕೂ ತುಂಬಾ ಹ್ಯಾಂಡ್ಸಮ್ ಆಗಿದ್ದ. ಹಲವಾರು ಮ್ಯಾಗಝಿನ್ಗಳಲ್ಲಿ ಅವನ ಸ್ಟೈಲಿಶ್ ಫೋಟೋಸ್ಗಳು ಫ್ರಂಟ್ ಪೇಜಲ್ಲಿ ಪಬ್ಲಿಷ್ ಆಗಿದ್ವು. ಅವನನ್ನ ಇದುವರೆಗೂ ಯಾರು ಈ ತರ ಮುಖ ನೋಡ್ಕೊಳ್ಳಿ ಅಂತ ಬೈದಿರ್ಲಿಲ್ಲ. ಅವನು ಈಗ ರೋಹನ್ ವಿಚಾರನ ಮರ್ತು ಆಯ್ರಾ ತನ್ ಬಗ್ಗೆ ಕಮೆಂಟ್ ಮಾಡಿದ್ ಕೇಳಿ ರೇಗೋ ಹಾಗಾಯ್ತು. ನಂಗೇನಾಗಿದೆ, ಹ್ಯಾಂಡ್ಸಮ್ ಆಗೇ ಇದ್ದೀನಿ, ನೀವ್ ನನ್ನ ಇಂಪ್ರೆಸ್ ಮಾಡಕ್ ಟ್ರೈ ಮಾಡ್ತಿದ್ದೀರಾ ಅಂತ ಗೊತ್ತು ಅಂತ ವಾದ ಮಾಡೋ ಥರ ಅಂದ. ಒಂದ್ ಕ್ಷಣಕ್ಕೆ ಅವನಿಗೂ ತನ್ ಹೀಗ್ ಚಿಕ್ಕ ಮಕ್ಳ ಥರ ಆಡ್ಬಾರ್ದು ಅಂತ ಅನಿಸ್ತು. ಕೂಡ್ಲೆ ಆಯ್ರಾ ತನ್ ಚೇರಿಂದ ಸ್ವಲ್ಪ ಮುಂದೆ ಬಂದು, ನಾನ್ ಯಾಕೆ ನಿಮ್ಮನ್ನ ಇಂಪ್ರೆಸ್ ಮಾಡ್ಬೇಕು? ನೀವ್ ನಿಮ್ಮನ್ನ ಏನಂತ ತಿಳ್ಕೊಂಡಿದ್ದೀರಾ? ಹುಡುಗಿರು ನಿಮ್ ಫೇಸ್ ನೋಡೇ ಬಿದ್ದೋಗ್ತಾರೆ ಅನ್ಕೊಂಡಿದ್ದೀರಾ ಅಂತ ಕೇಳಿದ್ಲು. ನೀವ್ ನನ್ನ ಇಂಪ್ರೆಸ್ ಮಾಡೋಕೆ ಟ್ರೈ ಮಾಡೋದು ವೇಸ್ಟ್. ನಂಗೆ ನಿನ್ ಮೇಲೆ ಯಾವ್ದೇ ಫೀಲಿಂಗ್ಸ್ ಇಲ್ಲ ಅಂತ ಅವನಂದ. ಆಯ್ರಾ ತನ್ ಪಾಪ್ಕಾರ್ನ್ನ ಸಿಟ್ಟಲ್ಲಿ ಮಧ್ಯದಲ್ಲಿ ಕೂತಿದ್ ಸಿಹಿ ಕೈಗ್ ತುರ್ಕಿ, ಅಲ್ರಿ ನಿಮ್ಮನ್ ಯಾರ್ ಇಂಪ್ರೆಸ್ ಮಾಡಕ್ ಟ್ರೈ ಮಾಡ್ತಿದಾರ್ರಿ? ಒಳ್ಳೆ ಕಥೆ ಆಯ್ತಲ್ಲ ನಿಮ್ದು, ಸ್ಕ್ರೂ ಲೂಸ್ ಆಗಿದೆಯಾ ಅಂದ್ಬಿಟ್ಲು. ಆಯ್ರಾಗೆ ಸಿದ್ಧಾರ್ಥ್ ಆನ್ಸರ್ ಮಾಡ್ಬೇಕು ಅನ್ನುವಷ್ಟರಲ್ಲಿ ಅವ್ನ್ ಮುಂದಿನ ಸೀಟಲ್ಲಿ ಕೂತಿದ್ ಒಬ್ಬ ಆಂಟಿ ಸಿಟ್ಟಲ್ ಹಿಂದೆ ತಿರುಗಿ ಸಿದ್ಧಾರ್ಥ್ನ ನೋಡ್ತಾ ಅಂದ್ರು, ನಿಮ್ ಗಂಡ ಹೆಂಡತಿ ಜಗಳನ ಮನೇಲಿಟ್ಕೊಳ್ಳಿ. ಏನ್ರಿ ಇಬ್ರು ಇಷ್ಟ್ ಸುಂದರವಾಗಿದ್ದೀರಾ ನೋಡೋಕೆ, ನಿಮ್ ಮಧ್ಯೆ ಅಡ್ಜಸ್ಟ್ಮೆಂಟ್ ಇಲ್ಲ ಅಂದ್ರೆ ಹೇಗೆ? ಮಕ್ಳ ಜೊತೆ ಮೂವಿಗ್ ಬಂದಿದ್ದೀರಾ, ಇಲ್ಲೂ ಜಗಳ ಬೇಕಾ? ನೀವ್ ಮನೆಗ್ ಹೋದ್ಮೇಲೆ ಏನಾದ್ರೂ ಮಾಡ್ಕೊಳ್ಳಿ, ನಮ್ ಮಕ್ಳಿಗೆ ಡಿಸ್ಟರ್ಬ್ ಆಗ್ತಿದೆ ಅಂತ ರೇಗಿದ್ರು ಆಂಟಿ. ಸಿದ್ಧಾರ್ಥ್ ಶಾಕ್ ಇಂದ ಸೈಲೆಂಟ್ ಆದ. ಆಯ್ರಾಗೂ ಗಾಬರಿ ಆಯ್ತು. ಅವ್ರಿಬ್ರು ಜಗಳನ ಪಟ್ ಅಂತ ಅಲ್ಲೇ ಸ್ಟಾಪ್ ಮಾಡಿ ಸುಮ್ನಾದ್ರು. ಆಮೇಲೆ ಕಳ್ರ ಹಾಗೆ ಒಬ್ರು ಮುಖ ಒಬ್ರು ನೋಡ್ಕೊಂಡು ಸೀರಿಯಸ್ ಆಗಿ ಕೂತ್ರು. ಆಯ್ರಾ ಸಿದ್ಧಾರ್ಥ್ನ ಒಂದ್ ಮಾಡ್ಬೇಕು ಅಂತ ಏನೋ ಪ್ಲಾನ್ ಮಾಡಿ ಥಿಯೇಟರ್ಗೆ ಕರ್ಕೊಂಡ್ ಬಂದಿದ್ ಸಿಹಿ ಮತ್ತೆ ರೋಹನ್ಗೆ ಈಗ ಅವರಿಬ್ರು ಜಗಳ ಆಡ್ತಿರೋದ್ ನೋಡಿ ಬೇಜಾರಾಯ್ತು. ಏನ್ ಮಾಡೋದು ಅನ್ನೋ ಥರ ಒಬ್ರನ್ನೊಬ್ರು ನೋಡಿದ್ರು. ಆಯ್ರಾ ಸಿಹಿ ಕಡೆ ನೋಡಿದ್ಲು. ಅವಳ ಫೇಸ್ಗೆ ಮಾಸ್ಕ್ ಹಾಕೊಂಡಿದ್ಲು. ಅವಳ ಪುಟ್ ಪುಟ್ ಕಣ್ಗಳು ಸ್ಕ್ರೀನ್ ಮೇಲೆ ಓಡ್ತಿದ್ವು. ಸಡನ್ ಆಗಿ ಸಿದ್ಧಾರ್ಥ್ ಎದ್ ನಿಂತು ನಂತರ ಸಿಹಿನ ಎತ್ಕೊಂಡು ಬೇಗ ಬೇಗ ಅಲ್ಲಿಂದ ಹೆಜ್ಜೆ ಹಾಕ್ದ. ಆಯ್ರಾಗೆ ಶಾಕ್ ಆಯ್ತು. ಸಿಹಿನ ಯಾಕೆ ಎತ್ಕೊಂಡೋದ್ರು ಇವ್ರು ಅಂದ್ಕೊಂಡು ಎದ್ ನಿಂತ್ಲು. ಆಗ್ಲೇ ಆಯ್ರಾ ರೈಟ್ ಸೈಡ್ ಇಂದ ವಾಯ್ಸ್ ಬಂತು, ಮಮ್ಮಿ ಮೂವಿ ನೋಡ್ಕೊಂಡ್ ಹೋಗೋಣ ಪ್ಲೀಸ್ ಅಂತ. ಅವಳು ಇನ್ನೊಂದ್ ಪಕ್ಕ ಕೂತಿದ್ ರೋಹನ್ ಅವಳ ಕೈ ಹಿಡಿದು ಕೂರಿಸ್ಕೊಂಡ. ಸಿಹಿ, ನೀನ್ ಇಲ್ಲಿ ಯಾವಾಗ ಕೂತೆ? ನಾನ್ ಆವಾಗ್ಲೇ ನಿಂಗೆ ಪಾಪ್ಕಾರ್ನ್ ಈ ಕಡೆ ಕೊಟ್ನಲ್ಲ ಅಂತ ಸರ್ಪ್ರೈಸ್ ಆಗಿ ಆಯ್ರಾ ಕೇಳಿದ್ಲು. ಇಲ್ಲ ಮಮ್ಮಿ, ನಾನ್ ಇಲ್ಲೇ ಕೂತಿದ್ದೀನಲ್ಲ ಅಂತ ರೋಹನ್ ಅಂದ. ಆಯ್ರಾಗೆ ಕನ್ಫ್ಯೂಸ್ ಆಯ್ತು. ಆದ್ರೆ ಇನ್ ಜಾಸ್ತಿ ಗಲಾಟೆ ಮಾಡಿದ್ರೆ ಥಿಯೇಟರ್ ಅಲ್ಲಿರೋರ್ ಎಲ್ಲರ ಹತ್ರ ಬೈಸ್ಕೋಬೇಕು ಅಂತ ಸೈಲೆಂಟ್ ಆಗಿ ಕೂತ್ಲು. ಆದ್ರೆ ಅವಳ ಮನ್ಸ್ ಮಾತ್ರ ಸ್ಟುಪಿಡ್ ಗೈ, ಇಡಿಯಟ್ ಅಂತ ಸಿದ್ಧಾರ್ಥ್ನ ಬೈತಾನೆ ಇತ್ತು. ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ.